ಇವತ್ತು ಯಾವಾರ ಶುಕ್ರವಾರ ಇವತ್ತು ಊರ ಜಾತ್ರೆ ಮೊನ್ನೆಗೆ ಮುಗೀತು. ನಿನ್ನೆ ಒಂದಿನ ಸುಮ್ಮನೆ ವೇಸ್ಟ್ ಆಯಿತು. ನಿನ್ನೆ ಆಗಬೇಕಾಗಿತ್ತು. ನಮ್ಮದು ಸೈಟ್ ತೊಗೊಂಡಿವಂತ ಮನೆ ವಿಡಿಯೋದೊಳಗೆ ಹೇಳಿದ್ನಲ್ಲ, ಆ ಸೈಟ್ದು ರಿಜಿಸ್ಟ್ರೇಷನ್ ನಿನ್ನೆ ಆಗಬೇಕಾಗಿತ್ತು. OTP ಒಂದು ಮಿಸ್ ಆಗಿ ಹಾಗಾಗಿ ಇವತ್ತು ಮತ್ತೆ ಕ್ಯಾನ್ಸಲ್ ಆಗಿ ಇವತ್ತಿಗೆ ಬಿದ್ದೈತಿ ರಿಜಿಸ್ಟ್ರೇಷನ್ ಕಾರ್ಯಕ್ರಮ. ಇವತ್ತು ಮುಂಡ್ರಿಗೆ ಹೋಗಬೇಕು. ಎಲ್ಲರೂ ಜಾಕ ಮಾಡಿ ರೆಡಿಯಾಗಿವಿ. ಈಗ ಒಂದಿಬ್ಬರು ನಮ್ಮ ಮನೆಯವರು ನಮ್ಮ ತಂಗಿ ಗಂಡ ಆಲೆ ಸ್ನಾನ ಮಾಡಾಕತ್ತಾರ. ನಮ್ಮ ಮನೆಯವರೊಬ್ಬರು ಕುಂತಾರ. ಅವರಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡ್ತಾರೆ ಅವ್ರು ಮಾಡಿ ರೆಡಿಯಾಗಿ ಉಪ್ಪಿಟ್ಟು ಮಾಡಬೇಕು. ನೋಡು ಫೋನು ಫುಲ್ ಸ್ಟೋರೇಜ್ ಆಗತ್ತೈತಿ. ಈಗ ಎಲ್ಲರೂ ಸ್ನಾನ ಮಾಡಿ ಇದಕ್ಕೆ ಉಪ್ಪಿಟ್ಟಿಗೆಲ್ಲ ಹೆಚ್ಚಿಟ್ಟಿನಿ. ಉಪ್ಪಿಟ್ಟಿಗೆ ಒಗ್ಗರ್ನಿ ಕೊಡಬೇಕು. ಜಾಕ ಮಾಡಾಕತ್ತಿದ್ರಲ್ಲ, ಹಂಗಾಗಿ ಹೊರಗೆ ಬಂದು ಕೂತ್ಕೊಂಡೆ. ಉಪ್ಪಿಟ್ಟಿಗೆ ಒಗ್ಗರ್ನಿ ಕೊಟ್ಟು ಎಲ್ಲರೂ ಉಪ್ಪಿಟ್ಟು ತಿಂದು ಮುಂಡ್ರಿಗೆ ಹೋಗಬೇಕು. ಹುಡುಗರ್ದು ಎಲ್ಲರದು ಸ್ನಾನ ಆಗೈತಿ. ನವ್ಯ, ನಮಿತ, ಯಥರ್ವ, ಯಕ್ಷಿತ್ ನಮ್ಮಿಬ್ಬರದು ಎಲ್ಲರದು ಆಯ್ತು. ಈಗ ನಮ್ಮ ತಂಗಿ ಗಂಡ ನಮ್ಮ ಮನೆಯವರು ಜಾಕ ಮಾಡಿ ಉಪ್ಪಿಟ್ಟು ಮಾಡಿ ಮುಂಡ್ರಿಗೆ ಹೋಗ್ಬೇಕು. ಆಯ್ತು ನೋಡ್ರಿ. ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ವಿಡಿಯೋ ಮಾಡ್ಕೊಂಡು ಶೇರ್ ಮಾಡ್ಕೊಂಡೀನಿ. ನೋಡೋಣ ಮುಂಡ್ರಿಗೆ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಂಡು ಶೇರ್ ಮಾಡ್ತೀನಿ. ನೋಡೋಣ ಇವತ್ತಿನ ವ್ಲಾಗ್ ಎಲ್ಲಿಗೆ ಎಂಡ್ ಆಕೈತೆ ಗೊತ್ತಿಲ್ಲ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಣ್ಣು ಉರಿಯಾಕತ್ತವ. ಈಗ ಇವನ್ನ ಈರುಳ್ಳಿ ಹೆಚ್ಚು ಬಂದಿನಲ್ಲ, ಹಂಗಾಗಿ ಒಂಥರ ಕಣ್ಣು ಕಾಣಿಸಾಕತ್ತವ. ನನಗೆ ಒಂಥರ ಉರಿತಾವೆ. ಇದು ಬ್ರೈಟ್ನೆಸ್ ಬೇರೆ ಜಾಸ್ತಿ ಇಟ್ಟಾರೆ, ಹಾಗಾಗಿ ನೋಡೋಣ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡ್ರಿ ನಾಷ್ಟಕ್ಕೆ ಉಪ್ಪಿಟ್ಟು ರೆಡಿ ಮಾಡಿದೆ, ತಿನ್ನಾಕತ್ತೀವಿ ಎಲ್ಲರೂ. ನೋಡ್ರಿ ಇವನು ಬ್ಯಾಡ್ ಬಾಯ್ ಮೊಬೈಲ್ ನೋಡ್ಕೊಂಡು ತಿಂತಾನಿವ. ಬ್ಯಾಡ್ ಬಾಯ್ ಅದಿಲ್ಲ ನೀನು? ಎತ್ತಾರವ ಬ್ಯಾಡ್ ಬಾಯ್. ಹೆಂಗಾಗೈತೆ ನಮ್ಮಿತ್ತು ಉಪ್ಪಿಟ್ಟು? ಮಸ್ತ್ ಐತೆ. ಹೊಡಿ ಎದ್ದು ಕುಂದ್ರೆ ನಾವೇ ಟ್ರೈ ಮಾಡ್ತಾ ಅಲ್ಲಿ ತಗೊಂಬ ಹೋಗು. ಬನ್ನಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡೋಣ. ನನ್ನ ತಾಟಿದ ಬೋಗೋನಿ ಅಂತ 2 ಬಳಿ ಬಿಟ್ಟೋಗಿದ್ದೀವಿ. ಸಾರ್ಸುವಾಗ ಪಳ್ಳಂದು ಹೊಡೆದ್ಬಿಟ್ಟು ನಾವೇ ಎದ್ದು ಕುಂದ್ರ ಬೇವ ಕಾಲು ಮೇಲೆ ಬಿದ್ದೈತೆ ನೋಡೋದು ಬಾಯಂದ. ನನಗೂ ನೋಡ್ರಿ. ಗಾಡಿ ಸೌಂಡ್ ಬಂದ್ಬಿಟ್ಲ ಬರ್ತೀನಿ. ತಿಂದು ಹೇಳಮ್ಮ ಹೆಂಗೈತಿ? ನಾನು ಮಾಡಿದ್ದು ಫ್ರೆಂಡ್ಸ್ ಇವತ್ತು. ಯಾರು? ನೀನಾ? ನಮ್ಮ ಮಮ್ಮಿ ಮಾಡಿದ್ದು. ನೋಡಿ ಫ್ರೆಂಡ್ಸ್, ನೀವು ತಿನ್ರಿ. ಅಲ್ಲ ಬೀಚ್ ಹಾಕು ನೀನ ಎಲ್ಲ ಕಟ್ಟಿಡ್ರಿ ಅಂದಿದ್ದೆ. ರೊಕ್ಕ ಇಸ್ಕೊಂಡು ನನಗೆ ಹೆಂಗೆ ಕೊಟ್ಟರು? ಅದೇ ಮತ್ತೆ ಜುಟ್ ಬಿಡು. ತಗೊಳ್ರಿ, ನೀವು ತಿನ್ಬಿಡ್ರಿ ಹಿಂಗೆ. ಅಯ್ಯೋ ಬಿ ತಗೋತೀನಿ, ತಿನ್ರಿ. ಓಕೆ ಫ್ರೆಂಡ್ಸ್, ನಾವೆಲ್ಲರೂ ತಿಂದು ಮತ್ತೆ ಸಿಗ್ತೀವಿ. ಮತ್ತೆ ಹೆಂಗೈತಿ? ಹೆಂಗೈತಿ? ಚೆನ್ನಾಗೈತಾ? ಹೆಂಗೈತೆ ಫ್ರೆಂಡ್ಸ್? ನೋಡ್ರಿ, ಈಗ ನಾವು ಹೊಂಟಿವಿ ಊರಿಂದ. ಆಯ್ಮ ಎಲ್ಲಿಗೆ ಹೊಂಟಿವಳ? ಊರಿಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಹೊಂಟಿವಿ. ಚಂದ ಬರೋದು ಈ ಕಡೆ ಇಡಿ ಅಪೋಸಿಟ್. ಫಸ್ಟಿಗೆ ಮುಂಡ್ರಿಗೆ ಹೋಗ್ತೀವಿ. ಮುಂಡ್ರಿಗಿಂದ ಕೊಪ್ಪಳದಿಂದ ಬೆಂಗಳೂರಿಂದ ನಮ್ಮ ಮನೆ, ನಮ್ಮ ಮನೆಯಿಂದ ನಮ್ಮ ಸ್ಕೂಲ್. ಹಿಡ್ಕೊಲ್ಲ ಎಡಗೈಲಿ ಇಸ್ಕೊಂಡೆ. ಎಲ್ಲ ಮನೆ ಖಾಲಿ ಆಗೈತಿ. ಬರ್ರಿ ನೋಡ್ರಿ ಫ್ರೆಂಡ್ಸ್. ನಿಮ್ಮ ಗಾಡಿ ಡಿಕ್ಕಿ ಒಳಗೆ ಇಟ್ರೆ ಆಗುತ್ತೆ. ಹೌದಿಲ್ಲ? ಈಗ ನೀವು ಕಾರ್ನೇ ಬರ್ತೀರಾ? ಖಾಲಿ 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 ಅಡಿಗೆ ಮನೆ ತುಂಬಿತ್ತು. ಖಾಲಿ ಅವ್ರು ಡಿಕ್ಕಿ ಒಳಗೆ ಇಟ್ಬಿಟ್ರೆ ಸೇಫ್ ಆಗಿರ್ತೈತಿ.
ಹೋಗೋಣ ಬಾಟ್ಲ ಮಾದೇವಿ ಹಾಲು ಹಾಕು. ಓಕೆ ಫ್ರೆಂಡ್ಸ್, ಇವಾಗ ಹೋಗಿ ಕುಂದ್ರಿ. ನಮ್ಮ ನವೆ ಬಂದ್ಲೀಗ. ಗಾಡಿ ಅಂದ್ರೆ ಖುಷಿ. ಹೊಂಟಿವಿಪ್ಪ. ನಮ್ಮ ಕಾರ್ ಡ್ರೈವರ್ ಇವರ. ನಮ್ಮ ಅಪ್ಪನೂ ವೆಯ್ಟು, ನಾನು ವೆಯ್ಟು, ನಮ್ಮ ಎತ್ತರವೂ ವೆಯ್ಟು ಫ್ರೆಂಡ್ಸ್. ನಮ್ಮ ಯಕ್ಷಿ ಮುಂದೆ ನಿಂತಾನ. ಯಕ್ಷಿ ಹೋಗೋಣ. ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ರೂಟ್ ಗೊತ್ತಾ ಯಕ್ಷಿ? ನಿಮ್ಮ ಅಣ್ಣ ಓದ್ನೇನಲ್ಲಿ ಓದ್ನಲ್ಲಿ. ಗಾಡಿ ಹೊಡಿತೀಯನಪ್ಪ? ಓಕೆ ಫ್ರೆಂಡ್ಸ್, ನೋಡ್ರಲ್ಲ ಉದ್ಯಾನ ಹಾಕೋತಾವು. ನೋಡ್ರಿ ಗೊಂಬಿ ಇಟ್ಕೊಂಡಿಯಾ? ಅಕ್ಕನ ಕೈ ಕೊಡ ಅಲ್ಲೇ. ನಮ್ಮ ಮಕ್ಕಳು ನೀರು ಕೊಡಿಸ್ತಾರೆ. ಗೊಂಬಿ ನಿಮ್ಮ ಅಣ್ಣನ ಹೋದ್ರ ಎತ್ತು ಕರಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಹೊಂಟ್ವಿ, ಮುಂಡ್ರಿಗೆ ಹೊಂಟಿವಿ. ಮುಂಡ್ರಿಗೆ ಈಗ ಕೆಲಸ ಐತಲ್ಲ, ಅದೇ ರಿಜಿಸ್ಟ್ರೇಷನ್ದು. ಈಗ 2 ಗಂಟೆ ಆಗೈತಿ. ಊಟಕ್ಕೆ ಹೋಗಿರ್ತಾರ, ನಾವು ಹೋಗೋದ್ರೊಳಗೆ ಬರ್ತಾರೆ ಅವರು. ಒಂದು ಅರ್ಧ ತಾಸು ಇಲ್ಲಿಂದ ನಮ್ಮ ಊರಿಂದ ಮುಂಡ್ರಿಗಿಗೆ. ಅದಕ್ಕೆ ಹೊಂಟಿವಿ. ಗಾಳಿ ಆಗಿ ಬರಲ್ಲ ಆಕಿಗೆ. ಎಲ್ಲ ಲಗೇಜ್ ನಮ್ಮ ತಂಗಿಯರ್ ಲಗೇಜನೇ ಈ ಸಲ ನಮ್ಮ ಗಾಡ್ಯಾಗ ಕೊಟ್ಟು ಕಳ್ಸಾಕತ್ತಾರ. ಅವರು 2 ವೀಲರ್ ಮ್ಯಾಗ ಬರ್ತಾರೆ. ಹೋದ ಸಲನ 2 ವೀಲರ್ದೊಳಗೆ ಬಂದಿದ್ರ. ಹಾಗಾಗಿ ಈ ಸಲ ಲಗೇಜ್ ಎಲ್ಲ ನಮ್ಮ ಗಾಡ್ಯಾಗ ಹಾಕಿ ಆರಾಮಾಗಿ ಬರ್ತಾರೆ ಈಗ ಅವರು. ಇನ್ನೂ ಐತೆ ಲಗೇಜ್ ಅವ್ರದ್ದು. ಅವ್ರಿಗೆ ಬೇಕಾಗಿದ್ದು ಇಟ್ಕೊಂಡ್ರೆ ಬೇಡಾಗಿತ್ತು ಹಾಕ್ಯಾರ. ಈಗ ನಾವು ಹತ್ತತ್ರ ಇದೀವಿ, ಡಾಂಬ್ರದ ಹತ್ತತ್ರ ಇದೀವಿ. ನೋಡ್ರಿ, ಹೋದ್ಮೇಲೆ ನೋಡೋಣ. ಅಲ್ಲಿ ಯಾರು ಮಾಡ್ತೀನಿ, ಇಲ್ಲಾಂದ್ರೆ ನೋಡೋಣ. ಫ್ರೆಂಡ್ಸ್ ನೋಡ್ರಿ, ಈಗ ಹೊಂಟಿವಿ. ಮುಂದು ಏನದ ಹತ್ತತ್ರ ಮೇವುಂಡಿನ ಈಗ ಬರೋದು. ಡಾಂಬ್ರ ಹೋಗ್ತಾನೆ, ಮೇವುಂಡಿ ಬರುತ್ತಂತೆ. ಮೇವುಂಡಿ ಆದ್ಮೇಲೆ ಬರ್ದೂರು ಇದು ಮುಂಡ್ರಿಗೆ 3 ಬರ್ತಾವೆ ನೋಡು. ಮುಂಡ್ರಿಗೆ ಹೋಗ್ಬೇಕಂತ ಇಲ್ಲ. ಡಂಬ್ಲ ಮೇವುಂಡಿ ಬರ್ದೂರು ನಮ್ಮದು. ಬಿಸಿಲೈತಿ ಫ್ರೆಂಡ್ಸ್. ಫ್ಯಾನು ಗಿಡ ನೋಡ್ರಿ ಇಲ್ಲೇ ಐತೆ ನೋಡ್ರಿ. ಫ್ಯಾನ್ ಬಂತು. ಇಲ್ಲಿ ನೋಡಿದ್ರ ಇಲ್ಲಿ ದೂರದಿಂದ ನೋಡ್ರಿ ಎಷ್ಟು ಚಿಕ್ಕದ್ ಕಾಣಿಸ್ತಾವ ರೆತ್ತೆ. ಹೋಗಿ ಹತ್ರದಿಂದ ನೋಡಿದ್ರೆ ಅವಾಗ ಓದಿರ್ತಾವ. ಫೋನ್ ಹಚ್ಚೇ ಇಲ್ಲಲ್ಲ ಅವ್ರು? ಹಚ್ಚಿಲ್ಲ ನಿನ್ನೆ. ಫ್ರೆಂಡ್ಸ್ ನೋಡ್ರಿ, ಮುಂಡ್ರಿಗಿದ್ದು ಕೆಲಸ 5:30ಗೆ ಮುಗೀತು. ರಿಜಿಸ್ಟ್ರೇಷನ್ ಕೆಲಸ ಮುಗಿಸ್ಕೊಂಡು ಈಗ ಕೊಪ್ಪಳಕ್ಕೆ ಹೊಂಟೀವಿ. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೀಗಾಗಿ
ನಮ್ಮ ಅಂಕಲು ಇಲ್ಲಿಂದ ರೂಟ್ ಗೊತ್ತಾಗುತ್ತೆ. ಸಾಕಾ? ಹಾಂ ಸಾಕಾ? ನೋಡ್ರಿ ಇವಾಗ ನಾವು ಕೊಪ್ಪಳದ ಹತ್ರ ಕಿನ್ನಾಳ ಅಂತ ಊರೈತಿ. ಆ ಊರಿಗೆ ಬಂದೀವಿ. ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್. ರಾತ್ರಿ ಏನು ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡಿಕೊಂಡೆ. ನೋಡ್ರಿ ನಮ್ಮ ಅಕ್ಕಾರ ರಂಗೋಲಿ ಹಾಕಕ್ಕೆ ಹೋಗ್ತಾರ. ನಾವು ಯಾವಾಗಲೂ ಹಾಕ್ತೀವಿ, ಇವಾಗ ಹೊಸ್ದಾಗಿ ಚೆನ್ನಾಗಿ ಬಿಡಿಸಿ. ನಾಳೆ ಹಾಕ್ತೀನಿ ತಡಿ ಯೂಟ್ಯೂಬ್ದಾಗ. ಏ ಬಿಡು ನೋಡಿ ಹಚ್ಚಾಗ ನೋಡ್ತೀರಿ ನೀವು? ನಮ್ದು ಸೋಮವಾರ, ಮಂಗಳವಾರ, ಶುಕ್ರವಾರ ದಿನ ನಾವು ದಿನ ಕಳಿತೀವಿ. ನಮ್ಮ ದೊಡ್ಡ ಅಕ್ಕರ ಮನೆ ಇದು. ಯಾರು ನಮ್ಮೆ ಹಂದಿನ ತೋರ್ಸೋದ. ನೋಡ್ರಲ್ಲ ಇವಂದು ಆಟ ಚಲೋ ಆಗೈತಿ. ಈಗ ಬಾಲೆ ಮುಂದೆ ಬಾ, ಓಡಾಕಂತಿಯಲ್ಲ. ಹೌದಾ? ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಹಾಯ್. ಹೌದಾ? ಸೊಳ್ಳಿ ಊದನ್ ಕಡ್ಡಿ ತಿಂತೀರನ್ವ? ಹಾಂ, ಏನದು ತೋರ್ಸ, ಏನದು ಹೇಳ್ಬೇಕು. ಏನು ಹೇಳೋದು? ಹೆಸರು ಗೊತ್ತಿಲ್ಲ, ತಿಂತಾರೆ ಈಗ. ತಿನ್ನು. ಯಾವುದು ವಿಡಿಯೋದ ಮಾಡ್ತೀನಿ, ಇಲ್ಲಿಂದ ಮಾಡ್ತೀನಿ. ನಿಮ್ಮ ಮಕ್ಕ ತೋರಿಸ್ಲಿಲ್ಲ ಅಂದ್ರೆ ಅಷ್ಟ ಆತು. ಡ್ಯಾಡಿ ಡ್ಯಾಡಿ ಸಗೆ ಬಿಡು, ಅಕ್ಕಿಗೆ ಇನ್ನೂ ರೆಡಿ ಆಗಿಲ್ಲ ಅಂತ ಅಕ್ಕಿ. ಬೇಡ ಬಿಡ, ಐತೆ ಐತೆ. ಇವರು ನಮ್ಮ ದೊಡ್ಡ ಮಾವ್ರಿ. ಇವರು ಲೈಟ್ ಎಲ್ಲೈತಿ ಇಲ್ಲಿದು? ಹಾಕಿ ಬಾ. ಹಾಂ,
ನಾವೇ ಕುತ್ಕೊಂಡ್ರಿ ವಾಕಿಂಗ್ ಮಾಡು ವಾಕಿಂಗ್ ಮಾಡು. ಅವ್ರು ನಮ್ಮ ನಾರ್ತ್ ಕರ್ನಾಟಕದಾಗ ಎಲ್ಲಿ ಹೋದ್ರೂ ಇವ್ರ ಫೋಟೋ ಇದ್ದೇ ಇರುತ್ತೆ ಪ್ರತಿಯೊಂದು ಮನೆಯಲ್ಲೇ. ನಮ್ಮ ದೊಡ್ಡ ಹಳೆ ನಮ್ಮ ಬೋನವ್ವ ಅಳಗ ದೀಪಾವಳಿ ನಮ್ಮ ದೊಡ್ಡ ಹಳೆಯ ನಮ್ಮ ಮಗಳು. ಅದು ಆಗಿ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ್ರಲ್ಲ, ಅವ್ರು ತೀರ್ಕೊಂಡು ಒಂದು 3-4 ದಿವಸಕ್ಕೆ ಕಾಲು ಮುಟ್ಟಿತ್ತು. ಅಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ನಿ ಇಂಥ ಮಕ್ಕಳು ಸ್ಕೂಲಿಗೆ. ಆವಾಗ ಸ್ವಲ್ಪ ದಿನ ಸ್ಕೂಲ ಕ್ಯಾನ್ಸಲ್ ಮಾಡಿಬಿಟ್ರು ಅವ್ರಿಗೆ. ಆಟೋ ಹಿಡ್ಕೊಂಡು ಬರ್ಬೇಕಂದ್ರೆ ಆಟೋ ಯಾವ ಬರಲೇ ಇಲ್ಲ. ಮತ್ತೆ ಇವ್ರ ಬಂದು ಕರ್ಕೊಂಡ್ಬಂದ್ರು ಆಫೀಸಿಂದ ಬಂದು. ಯುವರಾಜ್ನೇ ಇದ್ನಲ್ಲ ರೀ ಅವ್ರು ಬಂದಿದ್ರು ಮೊಮ್ಮಕ್ಳು ಬಂದ್ರೆ ಅಜ್ಜಿ ಬಂದು ಮಂಡ್ಯಾನು ಇಲ್ಲ ನೋಡಿಲ್ಲಿ ಕಡೆಗೆ ಹೋಗತ್ತ ಸೀದಿ ಅದು ನೋಡ್ರಿ ರಂಗೋಲಿ ಎಷ್ಟು ಚಿಕ್ಕದೈತಿ. ಬಂದಂಗೆ ಹಾಕ್ಯಾರ. ಹೌದಿಲ್ಲ ತೋರಿಸ್ಬೇಕು. ಬೆಕ್ಕ ಇಡಕ್ಕ ಸಿಗಲ್ಲ ಅದು ಬ್ರಾಹ್ಮಣರದ್ದು. ನಮ್ಮ ಯಾರು ಮುಟ್ಟಿಸ್ಕೊಂಡಿಲ್ಲ. ಹೊಟ್ಟೆ ಹಸಿತಂದ್ರೆ ಅಷ್ಟೇ ಮೇವು 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 ಅದು ಹೊಟ್ಟೆ ಮುಟ್ಟಿಸ್ಕೊಳಂಗಿಲ್ಲ. ಅದು ಹೆಂಗೆ ಕುಂದೈತಿ ನೋಡಿ. ನಾವೇ ನಿನ್ನ ಫ್ರೆಂಡು ಹೊಟ್ಟೆ ಆ ಕಡೆ ಮುಟ್ಟಿಸ್ಕೊಳಂಗಿಲ್ಲ. ಅದ್ರ ತಾಯಿ ಅವು ಎಲ್ಲ ತೊಡೆ ಮೇಲೆ ಬಂದು ಮುಟ್ಕೊತಿದ್ವು. ಇದು ಹೊಟ್ಟೆ ಮುಟ್ಟಿಸ್ಕೊಳಲ್ಲ ಯಾರನ್ನು. ನೀ ಹಿಡಿಯಕ್ಕೆ ಹೋಗಿ ಪುಟ್ಟ ಸಿಗಿತೈತಿ. ಹೈಲೈಟ್ ಫ್ರೆಂಡ್ಸ್ ನೋಡ್ರಿ, ನಿನ್ನೆ ರಾತ್ರಿನ ಹಿಂದಿನ ದಿವಸನ ನಾವು ಕೊಪ್ಪಳದ ಹತ್ರ ಕಿನ್ನಾಳ ಅಂತ ಊರು. ಅಲ್ಲಿ ನಮ್ಮ ಮನೆಯವರು ದೊಡ್ಡಪ್ಪನ ಮಕ್ಕಳು ಇಬ್ಬರು ಅಕ್ಕ ತಂಗಿನ ಆ ಕಿನ್ನಾಳಕ್ಕೆ ಕೊಟ್ಟೈತಿ. ಅಕ್ಕ ತಮ್ಮ ಅಣ್ಣ ತಮ್ಮಗೆ. ಈಗ ನಾವಿರೋದು ದೊಡ್ಡವ್ರ ಮನೆ. ಅಲ್ಲಿ ಬೆಳಿಗ್ಗೆ ಹೋಗಿ ಒಂದು ಸೀರೆ ಮತ್ತು ಒಂದು ಬ್ಲೌಸು 1 ಡಜನ್ ಬಳೆ ತೊಗೊಂಬಂದೆ. ಯಾಕಂದ್ರೆ ಚಿಕ್ಕ ಅಕ್ಕ ಅದರಲ್ಲ, ನಮ್ಮ ಮನೆಯವ್ರ ಚಿಕ್ಕ ಅಕ್ಕ, ಅಕ್ಕಿ ಗಂಡ ತೀರ್ಕೊಂಡಿದ್ರು. ಅವ್ರ ಗಂಡ ತೀರ್ಕೊಂಡು ಆಲೇ ಒಂದು 13 ದಿವಸನ ಆಗಿತ್ತು. ಇನ್ನು 11 ದಿವಸನ ಆಗಿರ್ಬೇಕು ಅನ್ಸುತ್ತೆ, ನನಗೂ ಅಷ್ಟು ಗೊತ್ತಿಲ್ಲ. ಅವ್ರಿಗೆ ಸೀರೆ ಉಡಿಸಿ ಬಳೆ ಉಡಿಸ್ಬೇಕಂತ. ಹಾಗಾಗಿ ಒಂದು ಸೀರೆ ತೊಗೊಂಬ ಹೋಗಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕಳಿಸಿದ್ರು. ಹೋಗಿ ಸೀರೆ ತೊಗೊಂಬಂದಿದ್ದೆ. ಅದನ್ನು ತೋರ್ಸಾಕತ್ತೀನಿ, ಬಿಚ್ಚಿ ನೋಡಾತಿದ್ದೆ ಹೆಂಗೈತಿ ಅಂತ ಹೇಳ್ಬಿಟ್ಟು. ಸೀರೆ ಸಾಫ್ಟಾಗಿ ಚೆನ್ನಾಗಿತ್ತು, ಬಾರ್ಡ್ರ್ ಸೀರೆ ಥರ. ಹಂಗಾಗಿ ತೊಗೊಂಬಂದ್ವಿ. ಅವ್ರು ಇನ್ನೂ ಬಂದಿದ್ದಿಲ್ಲ. ಅವ್ರ ಸಲುವಾಗಿ ನಾವು ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ನಾಷ್ಟ ಗಿಷ್ಟ ಮಾಡಿ ಬೆಂಗಳೂರಿಗೆ ಗಾಡಿ ಹತ್ತಬೇಕು ಅಂತ ಅಂದ್ಕೊಂಡಿದ್ವಿ. ನಾವು ಹಿಂದಿನ ದಿವಸ ಹೋದ್ವಿ ನೋಡ್ರಿ. ಅವತ್ತು ಅವರು ಸಾಯಂಕಾಲ ಹುಲಿಗೆಮ್ಮಗೆ ಹೋಗ್ಬಿಟ್ಟಾರ, ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತವ್ರು. ಹಾಗಾಗಿ
ತಿಥಿ ಮಾಡ್ತಾರೆ ನೋಡ್ರಿ, ಈ ಕಡೆ ನಮ್ಮ ಕಡೆ ದಿವಸ ಅಂತಾರೆ. ಅದನ್ನು ಮಾಡಿ ಮರುದಿನ ಅವರಿಗೆ ಸೀರೆ ಉಡಿಸಿ ಬಳೆ ತೊಡಿಸಿ ಹುಲಿಗೆಮ್ಮನ ದೇವಸ್ಥಾನಕ್ಕೆ ಕಳಿಸ್ಯಾರ ಮನೆ ದೇವ್ರಿಗೆ. ಹೋಗಿ ಅಲ್ಲೊಂದಿನ ವಸ್ತಿ ಇದ್ದು ಮರುದಿನ ಕಾಯಿ ಹೊಡೆಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕಂತವ್ರು. ನಾವು ಹೋಗಿವಿ, ಅವರು ಹುಲಿಗೆಮ್ಮಗೆ ಹೋಗ್ಬಿಟ್ರೆ. ಹಾಗಾಗಿ ನಮ್ಗೆ ಅವ್ರು ಸಿಗಲೇ ಇಲ್ಲ. ಹೋದ ತಕ್ಷಣ ಮಾಡಿ ಮರುದಿನ ಮುಗಿಸ್ಕೊಂಡು ಬರ್ತಿದ್ವಿ. ಹಂಗಾಗಿ ಅವ್ರ ಸಲುವಾಗಿ ಲೇಟ್ ಆಯಿತು ನಾವು ಕೂಡ ಬರೋದು ಬೆಂಗಳೂರಿಗೆ. ಮತ್ತು ಇನ್ನು ಅವ್ರನ್ನ ಮಾತಾಡ್ಸಕ್ಕಂತ ಹೋಗಿದ್ವಿ. ಅವ್ರಿಗೆ ಇಲ್ದನ ಏನು ಹೋಗೋದು ಅಂತ ಹೇಳಿಬಿಟ್ಟು ಅವ್ರು ಬಂದ ಮೇಲೆ ಹೋದ್ರಾಯ್ತು ಅಂಥೇಳಿ ಅವತ್ತೊಂದಿನ ಅಲ್ಲೇ ಉಳ್ಕೊಂಡ್ವಿ. ಮತ್ತು ಮರುದಿನ ಹೋಗಿ ಸೀರೆ ಬಳೆ ತೊಗೊಂಬಂದು ಈಗ ಅದು ನೋಡ್ತಾ ಇದ್ದೆ ಚೆಕ್ ಮಾಡಿ. ಅವರು ಬರ್ತಾರೆ ಬೇಗ ಬರ್ತಾರೆ, 11ಕ್ಕೆ ಬರ್ತಾರೆ, 12ಕ್ಕೆ ಬರ್ತಾರಂತ ವೇಟ್ ಮಾಡಿ ಸಾಕಾಯ್ತು. ಬಸ್ ಒಂದು ಅವ್ರಿಗೆ ಕರೆಕ್ಟ್ ಟೈಮ್ ಸಿಗಲಿಲ್ಲ ಅಂತ, ಹಾಗಾಗಿ ಲೇಟ್ ಆಯಿತು. ಅವ್ರು ಬರೋದು 1:30 ಆಯಿತು. ಮತ್ತು ಅವ್ರು ಬಂದ ಮೇಲೆನ ಅವ್ರನ್ನ ಮಾತಾಡ್ಸ್ಕೊಂಡು ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ವೇಟ್ ಮಾಡಾಕತ್ತಿದ್ವಿ. ಸೀರೆನ ಈಗ ರೆಡಿ ಮಾಡಿಟ್ಟೆ. ಈಗ ನೋಡಿ ನೋಡು ಮಾಡಾಕತ್ತೀನಿ. ಹೌದಾ? ಇರು ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾದಾಗಿಂದ ಮಾಡಿದ್ದು ತೋರಿಸ್ತೀನಿ ಇರೋ ವಿಡಿಯೋ ಮಾಡಾಕತ್ತೀನಿ. ಪರಿಚಯ ಮಾಡಿಸಿ ಎಲ್ಲಾರು. ಈಗ ಆನ್ ಮಾಡಿ ಹೆಂಗ್ ಬಂದೈತಿ ಹಾಯ್ ಎತ್ತು ನೋಡ್ರಿ ಇಲ್ಲಿ 3 ಮಂದಿ ನೀವು. ಹಾಯ್ ಎತ್ತು ಹಾಯ್. ಮತ್ತೇನು ಹೇಳ್ಬೇಕಪ್ಪ? ಮತ್ತೇನು ಹೇಳ್ಬೇಕು? ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ ಅಣ್ಣ. ಹೇಳ ಕೇಳ್ತಿಲ್ಲ ಈ ಕಡೆ ಚಂದ ಬರಲ್ಲ, ಬೆಳಕೈತಲ್ಲ. ನಿಂದ ತಕ ಒಂದ ಇವ್ರ ನೋಡ್ರಿ ರತ್ನ ಚಿಗವ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಅಕ್ಕಾರ. ಇವರು ಅಂದರೆ ನಮ್ಮ ಅತ್ತಿಯವರ ಸೋದರ ಮಾವನ ಮಕ್ಕಳು, ಅವರಿಬ್ಬರು ಅಕ್ಕ ತಂಗಿ. ಇವರು ಕೂಡ ಅವರ ತಂಗಿನ ಮಾತಾಡ್ಸಕ್ಕೆ ಬಂದಿದ್ರು ಅವ್ರ ಮನೆಗೆ. ಅವ್ರ ಸೊಸಿ, ಇವ್ರ ಸೊಸಿ ಆಕೆ ಅಲ್ಲಿ ಪಕ್ಕಕ್ಕೆ ಕುಂತಿದ್ಲಲ್ಲ, ಇವ್ರು ನಮ್ಮ ಮನೆಯವ್ರು ಇಲ್ಲಿ ಕೂತ್ಕೊಂಡಾರ ಮಾತಾಡ್ಕೊಂತ. ಇದರಿಂದ ಬಂದರು, ಹುಲಿಗೆಮ್ಮ ದೇವಸ್ಥಾನದಿಂದ ಬಂದರು. ಹಾಗಾಗಿ ಅವ್ರ ಮನೆಗೆ ಬಂದು ಅವ್ರನ್ನ ಮಾತಾಡಿಸಿ ಅವರಿಗೆ ಸೀರೆ ಉಡ್ಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಅವ್ರ ಮನೆಯಾಗ ಬಂದು ಕೂತ್ಕೊಂಡು ಮಾತಾಡಕತ್ತೀವಿ. ಅವರು ಟೋಟಲ್ 5 ಜನ ಹೆಣ್ಮಕ್ಳು. ಇವರು 3ನೇದವ್ರು ಅನಿಸುತ್ತೆ, 3ನೇದವ್ರು 4ನೇದವ್ರು. ಈಗ ಇಲ್ಲಿ ನೋಡ್ಬೋದು ನಮ್ಮ ನಮಿತ್ ಆಕಿಗೆ ಬೋನಿಗೆ ಕಾಡ್ಸಾಕತ್ಬಿಟ್ಟಿದ್ಲು. ಬೋನಿ ಇವ್ರ ಮಗಳು, ಅವ್ರ ಅಕ್ಕನ ಆಕಿನ ಚಿಕ್ಕವಳಿದ್ದಾಗ ಕರ್ಕೊಂಬಂದು ಜೋಪಾನ ಮಾಡ್ಯಾರ, ಹೆಣ್ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಲ್ಲೇ ಇರ್ತಾಳೆ ಆಕಿ. ಹಲೋ ಕೈ ಬಂದೆ ಈಗ ಬಂದೆ ನೋಡು. ಈಗ ಬನ್ನಿ
ಕೈ ಕಟ್ಬಿಡೋಣ ವಿಡಿಯೋ ಹಾಳು ಮಾಡಿದ ನೋಡ್ವಿ ಬರೀ ಕೈ ಹಿಡ್ಕೊಂಡ್ಬಿಡ್ತಾಳೆ ಮಾತಾಡಿ ಜಲ್ಸ್ ಹೊಡ್ತಾ ಕಟ್ಬಿಡು ಅಕ್ಕ ಕೈ ಯಾರ್ರಿ ಹಲೋ ಹ್ಞೂನ್ರಿ ಆರಾಮದಿರಿ ನೀವು ಆರಾಮದಿರ ಕಾಲು ಇವ್ನು ಕಟ್ಬಿಡ್ಬೇಕು ಕಾಲಲ್ಲ ಕೈ ಜಲ್ಸ್ ಹೊಡ್ತೈತಲ್ಲ ಕಾಲು ಕೈ ಹಿಂಗ್ ಮಾಡ್ತಾಳೆ ನಿಮ್ಮ ಅಪ್ಪ ಏನ್ ಮಾಡ್ತಾನೆ ನೀವು ಏನ್ ಮಾಡ್ತಾಳೆ ಕೈ ಕಟ್ಬಿಡ್ತಾಳ ಅವ್ರು ಏನ್ ಮಾಡಂಗಿಲ್ಲ ಕೈ ಕಟ್ಬಿಡ್ತೇವಿ ಒಂದ್ಸಲ ಹೋಗ್ರಿ ಕಾಲಿಗೆ ಯಾರು ಮಮ್ಮಿ ಪಪ್ಪ ಇಲ್ಲ ರಜೆ ಹಾಕಿ ಬಂದು ಇಬ್ರು ಪಪ್ಪ ಇಲ್ಲ ನಮ್ಮ ತಮ್ಮಮ್ಮ ಅಯ್ಯ ನನ್ನ ತಮ್ಮ ನನ್ನ ತಮ್ಮ ಹೌದನ್ರಿ ಇವ್ರ ಮಾವಮ್ಮ ಹಾ ಅಲ್ಲ ದೊಡ್ಡ ಸಿಗ್ತಿದ್ರಿ ನನ್ನ ಮಾವಮ್ಮ ಅಯ್ಯ ನಿಮ್ಮ ಅಪ್ಪ ಇಲ್ಲ ಹೌದು ಹೌದ್ರಿ ಮೆರಿಕೆ ತುರ್ಸಕೊಂಡ್ಬಿಡಿ ಬರ್ತೀನಿ ಈಗ ಹಿಂಗದ ಹೌದು ಇವತ್ತು ನೀನು ಅದು ಬೇಕಾದ್ರೆ ಆಗತ್ತೆ ಸೀರೆ ಮೇಲೆ ಇಟ್ಟು ಸರಿ ಮಾಡಿದ್ರು ಆಮೇಲೆ ಮಾಡ್ತಿದ್ದಾಗ ಏನಾದ್ರು ನನ್ನ ಕಡೆ ತಪ್ಪಾಗಿದ್ರೆ ಕ್ಷಮಿಸುವ ಇಲ್ಲಪ್ಪ ಯಪ್ಪ ಹೇಳ್ತೀನಿ ಒಳ್ಳೇದಾಗ್ಲಪ್ಪ ಯಪ್ಪ ಆಕಿಗೂ ಒಂದು ಚಂದ ತೆಗದೇನ ಮಾಸೋಸಿ ಹಾಂ ತೆಗೆದಪ್ಪ ಬಳೆ ಹುಷಾರಿ ಅದ್ರಾಗ ಸುತ್ತಿ ಏ ಮೊಬೈಲ್ ಕೊಡ ಬೋನಿ ಅದೇನೇ ಮೊಬೈಲ್ ನಂದು ಹೋಯ್ತು ಬಿಡು ಹೊರ ಬೇಡ ಅಯ್ಯ ಅದೇನ ಮೊಬೈಲ್ ನೋಡ್ವಾ ಕೈ ತೆಗೆದ ನಾ ಹೇಳೋದು ಕೈ ತೆಗೆಯ ನಿನ್ ಜೀವನ ಅಕ್ಕ ಕೈ ತೆಗೆದ್ರಿ ನಂದತ್ತ ಕೈ ತೆಗೆದ ಕೈ ತೆಗಿಯ ಒಂದ್ ಹೊತ್ತು ಅಲ್ಲ ಒಂದ್ ಹೊತ್ತು ಏನಿಲ್ಲ ಅಂತಂದ್ರೆ ಕೇಳು ಕೊಡ್ತಾಳ ಮಾಡ್ಕೊಂಡು ನಿನ್ ಜೀವನ ನೋಡ್ಕೊಂಡು ಹೋಗು ಜಾಸ್ತಿ ಚಿಂತೆ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ತಲೆ ತಗೊಂಡು ಕುತ್ಕೊಂಡ್ರೆ ಏನೋ ಆಗೋದಿಲ್ಲ ಕೈ ತೆಗೆಯ ಮಾವಗನ ಧೈರ್ಯ ಇದ್ನಪ್ಪ ನನಗೆ ಅದು ಏನು ದುಡಿಲಿಲ್ಲ ಅಂದ್ರೆ ದುಡಿಲಿಲ್ಲ ಒಮ್ಮಿಸಿ ಆರಾಮ ಕುಂತಿರ್ತಿದ್ನಲ್ಲ ಅದ ನನ್ಗೆ ಎಷ್ಟು ಇದು ಗುಡ್ಡನ ಹೋಗ್ಬಿಟ್ಟೈತಿ ಯಾಕ ಏನ್ ಮಾಡಕ್ ಆಗುದಿಲ್ಲ ಇದ್ದಿದ್ದು ಜೀವನ ಏನೈತಿ ಎಲ್ಲಾ ಚಿಂತೆ ಬಿಟ್ಟು ನಿಮ್ದ ಏನೈತಿ ನಿಮ್ ಜೀವನ ನೀನ್ ನೋಡ್ಕೊಳ್ಬೇಕು ಏನಾರ ಹೆಚ್ಚು ಕಡಿಮೆ ಒಂದಿತ್ತು ಒಂದಿಲ್ಲ ಅಂತಂದ್ರೆ ಅಕ್ಕ ಕೇಳು ಅಕ್ಕ ಕೊಡ್ತಾಳ ಒಂದ್ ತುತ್ತಿಗೆ ಮಾಡ್ಕೊಂಡ್ ತಿಂದ್ರಿ ತುತ್ತೊಳಗ್ ತುತ್ತು ಹಂಚ್ಕೊಂಡು ಮೊದ್ಲಿನ ತರ ಈಗ ಬೇಡ ಬೇಡ ನಂದು ನಮ್ದು ನಮ್ದು ಅನ್ನೋದು ಬೇಡ ನಮ್ಮವರು ಅನ್ಕೊಂತ ಹೋಗ್ರಿ